ಈ ಹೂವಿನ ಕುಂಡವನ್ನು ಯಾರು ಹೊಡೆದಿದ್ದಾರೆ? ಮಕ್ಕಳನ್ನು ನೋಡಿ ಮತ್ತು ಅದನ್ನು ಯಾರು ಮಾಡಿದರೆಂದು ಕಂಡುಹಿಡಿಯಿರಿ. ಉತ್ತರ ಆಯ್ಕೆ ಸಿ. ಅವನು ತನ್ನ ಕೈಯನ್ನು ಕತ್ತರಿಸಿದನು ಮತ್ತು ಕುಂಡದಲ್ಲಿ ರಕ್ತದ ಕಲೆಯನ್ನು ಕಾಣಬಹುದು. ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂದು ನೀವು ಊಹಿಸಬಹುದೇ? ಉತ್ತರ ವ್ಯಕ್ತಿಯ ತಲೆಯ ಎಡಭಾಗದಲ್ಲಿ ಗುಂಡು ಹಾರಿಸಲಾಗಿದೆ, ಆದರೆ ಅವನು ತನ್ನ ಬಲಗೈಯಲ್ಲಿ ಬಂದೂಕನ್ನು ಹೊಂದಿದ್ದಾನೆ. ಅದು ಅಸಾಧ್ಯವಾದುದು. ಅವನನ್ನು ಕೊಲೆ ಮಾಡಲಾಗಿದೆ. ಲಿಯಾಮ್ನನ್ನು ಅವನ ಸ್ನೇಹಿತರೊಬ್ಬರು ಕೊಂದಿದ್ದಾರೆ. ನೀವು ಕಂಡುಹಿಡಿಯಬಹುದೇ? ನೀವು ಹತ್ತಿರದಿಂದ ನೋಡಿದರೆ ಮೃತದೇಹದ ಹತ್ತಿರ ಮಹಿಳೆಯ ಕಾಲು ಹೆಜ್ಜೆಗಳನ್ನು ನೋಡಬಹುದು. ಸೋಫಿ ಕೊಲೆಗಾರ. ಯಾರೋ ಕಿಮ್ನ ತಲೆಯ ಮೇಲೆ ಹಿಂದಿನಿಂದ ದಾಳಿ ಮಾಡಿ ಕೊಂದಿದ್ದಾರೆ. ನೀವು ಯಾರು ಕೊಂದಿದ್ದಾರೆ ಎಂದು ಕಂಡುಹಿಡಿಯಬಹುದೇ? ಮೃತದೇಹದ ಬಳಿ ಕಾಣುವ ಅದೇ ಕಿವಿ ಓಲೆಯನ್ನು ಆರ್ಯ ಧರಿಸಿದ್ದು ಆಕೆಯೇ ಕೊಲೆಗಾರ. ರಿಚರ್ಡ್ಸ್ನ 3 ಮಕ್ಕಳು ಒಟ್ಟಿಗೆ ಆಡುತ್ತಿದ್ದರು. ರಿಚರ್ಡ್ ಅವರಲ್ಲಿ ಒಬ್ಬರು ವಾಲ್ಪೇಪರ್ ಅನ್ನು ಗೊಂದಲಗೊಳಿಸುವುದನ್ನು ಗಮನಿಸಿದಾಗ, ಅದು ಇದನ್ನು ಯಾರು ಮಾಡಿರಬಹುದು ಎಂದು ಊಹಿಸಬಹುದೇ? ಗೋಡೆಯ ಮೇಲೆ ಸ್ಕ್ರಾಂಬ್ಲಿಂಗ್ ಮಾಡುವುದು ಉತ್ತಮ ಎತ್ತರದಲ್ಲಿದೆ. ಎ ಮತ್ತು ಸಿ ಅದನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಬಿ ಅದನ್ನು ಮಾಡಿದ್ದಾನೆ. ದೃಶ್ಯವನ್ನು ನೋಡಿದರೆ ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂದು ಊಹಿಸಬಹುದಾ? ಬಾಗಿಲ ಬಳಿ ಬಾಚಣಿಗೆ ಇದೆ. ಯಾರಾದರೂ ಬಂದಿದ್ದರೆ ಬಿದ್ದು ಹೋಗುತ್ತಿತ್ತು. ಅದು ಆತ್ಮಹತ್ಯೆ. ಧನ್ಯವಾದಗಳು.